ಅನರ್ಹ ಬಿಪಿಎಲ್ ಕಾರ್ಡುದಾರರಿಗೆ ಸರ್ಕಾರದ ಬಿಗ್ ಶಾಕ್ ಒಂದು ಎದುರಾಗ್ತಾ ಇದೆ. ಅಧಿವೇಶನ ಮುಗಿಯುತ್ತಲೇ ಪಡಿತರ ಚೀಟಿ ರದ್ದು ಮಾಡ್ತಾರಂತೆ. ಅನರ್ಹ ಬಿಪಿಎಲ್ ಕಾರ್ಡುದಾರರಿಗೆ ಕಾದಿದೆ ಗ್ರಹಚಾರ. ಬಿಲೋ ಪಾವರ್ಟಿ ಲೈನ್, ಕಡು ಬಡತನ ರೇಖೆಗಿಂತ ಕೆಳಗೆ ಬಿಪಿಎಲ್ ಕಾರ್ಡು. ಅಧಿವೇಶನ ಇನ್ನೇನು ನಡೀತಾ ಇದೆ ಸೆಷನ್, ಅದು ಮುಗಿತಾ ಇದ್ದ ಹಾಗೆ ಅನರ್ಹ ಬಿಪಿಎಲ್ ಕಾರ್ಡುದಾರರಿಗೆ ಕಾದಿದೆ ಗ್ರಹಚಾರ. ಅನರ್ಹ ವಿರುದ್ಧ ಆಹಾರ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಪ್ರಹಾರ. ವಿಧಾನ ಪರಿಷತ್ ಪ್ರಶ್ನೋತ್ತರ ಕಲಾಪ ವೇಳೆಯಲ್ಲಿ 0 ಅವರ್ ಅಂತ ಏನು ಕರೀತೀವೋ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಪ್ರತಾಪ್ ಸಿಂಹ ಪ್ರಶ್ನೆಗೆ ಸಚಿವ ಮುನಿಯಪ್ಪ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಪಿಎಲ್ ಕಾರ್ಡ್ ಪಡೆದು ಎಪಿಎಲ್ ಕಾರ್ಡ್ ನೀಡಲು ಕ್ರಮ. ಅನರ್ಹ ಪಡಿತರ ಚೀಟಿ ರದ್ದತಿ ನಂತರ ಹೊಸ ಪಡಿತರ ಚೀಟಿ ನೀಡಿಕೆ. ಈ ಹಿಂದೆ 15 ಲಕ್ಷ ಪಡಿತರ ಚೀಟಿ ರದ್ದು ಮಾಡುವಾಗ ಉಂಟಾಗಿತ್ತು ಅನೇಕ ಗೊಂದಲ. ಜನಪ್ರತಿನಿಧಿಗಳ ಅನರ್ಹ ಪಡಿತರ ಚೀಟಿಯ ವಿರುದ್ಧ ಈಗ ಕ್ರಮ. 3.27 ಲಕ್ಷ ಬಿಪಿಎಲ್ ಕಾರ್ಡ್ ನೀಡುವುದು ಬಾಕಿ ಇದೆ. ಅರ್ಜಿ ಹಾಕಿರುವ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ನೀಡಲಾಗುವುದು. ಅನರ್ಹ ಬಿಪಿಎಲ್ ಕಾರ್ಡುದಾರರಿಗೆ ಸರ್ಕಾರದ ಬಿಗ್ ಶಾಕ್ ಎದುರಾಗಿದೆ. ನೋಡಿ, ಎಪಿಎಲ್ ಬಿಪಿಎಲ್ ಬಿಲೋ ಪಾವರ್ಟಿ ಲೈನು, ಎಪಿಎಲ್ ಎಬೋ ಪಾವರ್ಟಿ ಲೈನು. ಬಿಪಿಎಲ್ ಕಾರ್ಡುದಾರರು ಮಧ್ಯಮ ವರ್ಗ ಮತ್ತು ಬಡವರ್ಗ ಆಗಿರುತ್ತೆ. ವೆಹಿಕಲ್ ಇದ್ರೆ ನಿಮಗೆ ಬಿಪಿಎಲ್ ಸಿಗೋದಿಲ್ಲ ಅನ್ನೋ ಹೊಸ ಸುತ್ತೋಲೆ ಬಂತು. ನೀವು ಟ್ಯಾಕ್ಸ್ ಕಟ್ಟುವವರಾಗಿದ್ದರೆ ನಿಮಗೆ ಬಿಪಿಎಲ್ ಸಿಗೋದಿಲ್ಲ ಅನ್ನೋ ನಿಯಮಗಳು ಬಂತು. ಅನೇಕ ಎಪಿಎಲ್ನ ಫಲಾನುಭವಿಗಳು ಎಪಿಎಲ್ ಕಾರ್ಡನ್ನು ಮಾತ್ರ ಇಟ್ಟುಕೊಳ್ಳಬೇಕಾದ ಸ್ಥಿತಿವಂತರು, ಸಿರಿವಂತರು ಬಿಪಿಎಲ್ ಕಾರ್ಡ್ ಪಡ್ಕೊಂಡು ಉಚಿತ ಅಕ್ಕಿಗಳನ್ನು ಪ್ರಯೋಜನ ಪಡ್ಕೊತಾ ಇದ್ದಾರೆ. ಸರ್ಕಾರದ ಅಕ್ಕಿ, ಧಾನ್ಯ, ಸೀಮೆ ಎಣ್ಣೆ ಮತ್ತು ಇನ್ನೇನೇನು ಕೊಡ್ತಾರೆ, ಅಡುಗೆ ಎಣ್ಣೆ, ಇವೆಲ್ಲವನ್ನು ಕೂಡ ಎಪಿಎಲ್ನ ಅರ್ಹ ವ್ಯಕ್ತಿಗಳು ಪಡ್ಕೊತಾ ಇದ್ದಾರೆ. ಹಾಗಾಗಿ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ಯಾರ್ಯಾರು ಬಿಪಿಎಲ್ನ ಅರ್ಹರಿದ್ದಾರೋ ಅವ್ರಿಗೆ ಮಾತ್ರ ಬಿಪಿಎಲ್, ಯಾರ್ಯಾರು ಎಪಿಎಲ್ ಅರ್ಹರು ಬಿಪಿಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೋ ಅವರ ಎಲ್ಲ ಕಾರ್ಡ್ಗಳನ್ನು ರದ್ದು ಮಾಡಿ ಮತ್ತೊಮ್ಮೆ ಅವರಿಗೆ ಎಬೋ ಪಾವರ್ಟಿ ಲೈನ್ ಎಪಿಎಲ್ ಕಾರ್ಡನ್ನು ಕೊಡ್ತೀವಿ ಅಂಥೇಳಿ ಸರ್ಕಾರ ಬಾಗಿಲಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕತ್ತು. ಅದಾದ ನಂತರ ಅರ್ಹ ಬಿಪಿಎಲ್ ಕಾರ್ಡುದಾರರ ಬಿಪಿಎಲ್ ಕಾರ್ಡು ಕೂಡ ರದ್ದಾಯಿತು. ಜನ ವಿಧಾನಸೌಧದ ಬಾಗಿಲಿಗೆ ಬಂದು ಬಡಿಯೋದೊಂದು ಬಾಕಿ ಇತ್ತು. ಆ ಮಟ್ಟಕ್ಕೆ ಪಾರದರ್ಶಕ ಅಲ್ಲ, ಅದು ಅಪಾರದರ್ಶಕ. ಅದು ಒಂದು ಸರಿಯಾದಂತಹ ಸಮಿತಿ ರಚನೆ ಮಾಡಿ ಯಾರು ಎಪಿಎಲ್ ಯಾರು ಬಿಪಿಎಲ್ ಅಂತ ಕಂಡು ಹಿಡಿಯೋದಕ್ಕೊಂದು ಸಮರ್ಥ ಸಮಿತಿಯನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗದಲೇ ಹೋಯಿತು ಸರ್ಕಾರಕ್ಕೆ. ಇದು ಸರ್ಕಾರದ ದೌರ್ಬಲ್ಯ. ಸೊ ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಸೆಷನ್ ಅಥವಾ ಸದನ ಮುಗಿತಾ ಇದ್ದ ಹಾಗೆ ಮುನಿಯಪ್ಪನವರಿಂದ ಹೊಸ ಆದೇಶ ಬರಬಹುದು. ಅರ್ಥಾತ್ ಸರ್ಕಾರದ ಭಾಗ ಮುನಿಯಪ್ಪನವರು, ಆಹಾರ ಸಚಿವರು ಈಗ ಬಿಪಿಎಲ್ ಕಾರ್ಡನ್ನು ಪಡ್ಕೊಂಡ ಎಪಿಎಲ್ ಕಾರ್ಡ್ದಾರರು, ಎಪಿಎಲ್ ಅರ್ಹರು ಬಿಪಿಎಲ್ ಏನಾದರೂ ಬಳಸ್ತಾ ಇದ್ರೆ ಆ ಕಾರ್ಡ್ಗಳು ರದ್ದಾಗುತ್ತೆ ಅನ್ನೋ ಮಾಹಿತಿ ಇದೆ. ಜೊತೆಗೆ 3.27 ಲಕ್ಷ ಬಿಪಿಎಲ್ ಕಾರ್ಡ್ ನೀಡುವುದು ಬಾಕಿ ಇದೆ. ಅರ್ಜಿ ಹಾಕಿರುವ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ನೀಡಲಾಗುವುದು. ಸೊ ಅದರ ಪ್ರಾಸೆಸ್ಗಳು ಸೆಷನ್ ಮುಗಿತಾ ಇದ್ದ ಹಾಗೆ ಶುರುವಾಗುತ್ತೆ ಅಂತೇಳಿ ಆಹಾರ ಇಲಾಖೆಯಿಂದ ತಿಳಿದು ಬಂದಿರತಕ್ಕಂತಹ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.